ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಕೂಡ್ಮಂಗ್ಳೂರು ಗ್ರಾಮದಲ್ಲಿ 4.50 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡರು ಶಂಕುಸ್ಥಾಪನೆ ನೆರವೇರಿಸಿದರು. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಮುದಾಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಮಕ್ಕಳಿಗಾಗಿ ಪ್ರತಿಭಾ ಕಲರವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಳ ಜಾಗೃತಿ ಸಭೆ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರದಿಂದ ಕೂಡಿಗೆವರೆಗೆ ಆಯ್ದ ಭಾಗಗಳಲ್ಲಿ 4.50 ಕೋಟಿ ರು ವೆಚ್ಚದ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡರು ಶಂಕುಸ್ಥಾಪನೆ ನೆರವೇರಿಸಿದರು. ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಕೂಡಿಗೆವರೆಗಿನ ಆಯ್ದ ಭಾಗಗಳಲ್ಲಿ 4.50 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡರು ಕೂಡ್ಮಂಗ್ಳೂರಿನ ಗ್ರಾಮದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಹೆದ್ದಾರಿಯ ಮರು ಡಾಂಬರೀಕರಣ ಸೇರಿದಂತೆ ಕೆಲವೆಡೆ ಕಲ್ವರ್ಟ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಮರ್ಪಕವಾಗಿ ಅನುದಾನ ಒದಗಿಸುತ್ತಿದೆ. ಅಭಿವೃದ್ಧಿಯೇ ನಮ್ಮ ಆದ್ಯತೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರ ಅಗತ್ಯ ಅನುದಾನ ಒದಗಿಸುತ್ತಿದೆ ಎಂದರು. ಕೂಡಿಗೆ ಕುಶಾಲನಗರ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಅಧಿಕವಾಗಿರುವ ಕಾರಣ ಗುಣಮಟ್ಟದ ರಸ್ತೆ ಅಗತ್ಯವಿದೆ. ಕುಶಾಲನಗರ ಕೂಡಿಗೆ ಹೆದ್ದಾರಿ ಅಭಿವೃದ್ಧಿಯೊಂದಿಗೆ ಶಿರಾಂಗಲದಿಂದ ಕೂಡಿಗೆವರೆಗೆ ಕೂಡ ರಸ್ತೆ ಅಭಿವೃದ್ಧಿ ಯೋಜನೆ ಕಾಮಗಾರಿಗೆ ಸದ್ಯದಲ್ಲೇ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಕೂಡಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಟಿಪಿ ಹಮೀದ್, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆವಿ ಸಣ್ಣಪ್ಪ, ಸದಸ್ಯರಾದ ಸುರೇಶ್, ಸಾಗರ್, ಈರಪ್ಪ, ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ಸೋನ್ಸ್, ತಾಲೂಕು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್ ನಾಯಕ್, ಪಿಡಿಒ ಸಂತೋಷ್ ಹಾಜರಿದ್ದರು. ಸದಸ್ಯರಾಗಂತ ಸಣ್ಣಪ್ಪನವರೇ, ಅದೇ ರೀತಿಯಲ್ಲಿ ಈರಪ್ಪನವರೇ, ಇಲಾಖೆ AWR ಆದಂತ ವೆಂಕಟೇಶ್ ನಾಯಕ್ರವರೇ, ಸೇರಿದಂತ ಗ್ರಾಮಸ್ಥರೇ ಹಾಗೂ ಮಾಧ್ಯಮ ಮಿತ್ರಗಳೇ, ನೀವು ಹೇಳ್ದಂಗೆ ಎಸ್ಪೆಷಲಿ ಈ ಸ್ಟ್ರೆಚ್ ಸಿರಂಗಾಲದಿಂದ ನಮ್ಮ ಕೂಡಿಗೆ ತಲುಪಕಂಟ ಒಂದು ಸ್ವಲ್ಪ ರೋಡ್ ಸಮಾಧಾನ ಇದೆ. ಕೂಡಿಗೆ ಟು ಕುಶಾಲನಗರ ಒಂದು ಸ್ವಲ್ಪ ಹದಗೆಟ್ಟಂತ ಪರಿಸ್ಥಿತಿ, ನಿರಂತರವಾಗಿ ಗುಂಡಿ ಮುಚ್ಚಬೇಕು, ಅಲ್ಲೊಂದು ಡೆಕ್ಕಿಂದ ನೀರು ಯಾವಾಗಲೂ ನಿರಂತರವಾಗಿ ಬರ್ತಿತ್ತು. ಅದಕ್ಕೋಸ್ಕರ ಈ ಗುರ್ತು ಮಾಡಿಸಿ, ನನಗೆ ಗೊತ್ತಿರಂಗೆ ಆ ಸಾಯಿ ಬಡಾವಣೆ ಜಂಕ್ಷನ್ ಇದೆಯಲ್ಲ, ಅಲ್ಲೂ ಜಾಸ್ತಿ ರೋಡ್ ಕೆಟ್ಟೋಯ್ತಿತ್ತು. ಇದೆಲ್ಲಾನು ಕವರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಸಂಗಮಕ್ಕಾಗಿ ಡಾ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು. ಸೇವಾ ಮನೋಭಾವನೆ ಹಾಗೂ ಮಾನವೀಯ ಮೌಲ್ಯಗಳು ಜೀವನದ ಉಸಿರಾಗಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠ ಅಧಿಪತಿಗಳಾದ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ನೊಂದ ಜನರಿಗೆ ಕೈಲಾದ ಸಹಾಯ ಮಾಡುವ ಕಳಕಳಿಯನ್ನು ಹೊಂದಿರುವ ಮಲ್ಲಿಕಾರ್ಜುನ ಅವರಂತಹ ಸಮಾಜ ಸೇವಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ಆರ್ಟಿಒ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಅವರು ತಾವು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಅಲ್ಪ ಭಾಗವನ್ನು ಆರೋಗ್ಯ ಸಂಪಾದನೆಗೆ ಹಾಗೂ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬಳಸುವ ಮೂಲಕ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿ, ಈ ಕೆಲಸವು ಅರ್ಧಕ್ಕೆ ನಿಲ್ಲದ ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಲದಂಡಿ ಮಾತನಾಡಿ, ಮಲ್ಲಿಕಾರ್ಜುನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ಕಾರ್ಯಕ್ರಮ ರೂಪಿಸಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿದ್ದಾರೆ ಎಂದು ಹೇಳಿ ಅಭಿನಂದಿಸಿದರು. ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ, ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ, ದಂಡೆ
ಮೇಣಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಯಾರ್ಥ ಸ್ವಾಮೀಜಿ, ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಗಾಯತ್ರಿ, ಪುರಸಭಾ ಅಧ್ಯಕ್ಷ ಪಂಕಜ ಪ್ರಕಾಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಬಿ ನಂಜಪ್ಪ, ರಾಘವೇಂದ್ರ ರಾವ್, ಜಯರಾಮ್, ನಿಲ್ಲಿತಾಯ ರಮೇಶ್, ಗಂಜಿಗೆರೆ ಮಹೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪವರ್ ಟಿವಿ ಸಂಪಾದಕ ರಾಕೇಶ್ ಸಂಜೀವ್ ಶೆಟ್ಟಿ ಸ್ವಾಗತಿಸಿದರು. ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾಡು ಮೆಣಸು ಚಂದ್ರು ವಂದಿಸಿದರು. ನಾನು ಹಂದಿಯನ್ನ ರಕ್ಷಣೆ ಮಾಡಿದ್ದು ಹಂದಿ ಬದುಕಲಿಂತ ಅಲ್ಲ. ಒಂದು ವೇಳೆ ಹಂದಿಯನ್ನು ನಾನು ರಕ್ಷಣೆ ಮಾಡದೆ ಬಂದಿದ್ದೆ ನನ್ನ ಮುಂದೆ ಒಂದು ಪ್ರಾಣಿ ಸಾಯೋದನ್ನು ನೋಡಿ ಹಾಗೆ ಬಂದ ಅಂತ ಹೇಳಿ ಜೀವ ಪೂರ್ತಿ ನಾನು ನೆಮ್ಮದಿಯಾಗಲಿಕ್ಕೆ ಆಗ್ತಾ ಇಲ್ಲ. ನನ್ನ ನೆಮ್ಮದಿಗೋಸ್ಕರ ಹಂದಿಯನ್ನು ರಕ್ಷಣೆ ಮಾಡಿದ ಹೊರತು ಹಂದಿಯ ರಕ್ಷಣೆಗೋಸ್ಕರ ರಕ್ಷಣೆ ಮಾಡಿದ್ದಲ್ಲ ಅಂತ ಹೇಳಿದ್ದಾರೆ. ಸೇವೆ ಮಾಡತಕ್ಕಂಥವರ ಮನಸ್ಥಿತಿ ಭಾವನೆ ಹೇಗಿರಬೇಕು ಅಂದರೆ ಹೀಗಿರಬೇಕು ಅಂತ. ಅದೇ ವಿವೇಕಾನಂದರು ಸದಾ ಹೇಳ್ತಾರೆ, ಈ ಜಗತ್ತು ಒಂದು ನಶ್ವರವಾಗಿರ್ತಕ್ಕಂಥದ್ದು, ದೇಹಗಳು ಕೂಡ ನಶ್ವರವಾಗಿರ್ತಕ್ಕಂಥದ್ದು. ಇಲ್ಲಿ ಬಂದು ಹೋಗ್ತಕ್ಕಂಥದ್ದು ಕ್ಷಣ ಮಾತ್ರದ ಹಾಗೆ ಕಳೆದು ಹೋಗುತ್ತೆ. ಆದರೆ ಬಂದು ಹೋಗ್ತಕ್ಕಂಥ ಮಧ್ಯದಲ್ಲಿ ಯಾರು ಜಗತ್ತಿನ ಜನರ ಸೇವೆಯನ್ನು ಮಾಡ್ತಾ ಕಣ್ಣೀರನ್ನು ಬಳಸ್ತಾರೋ ಅವರು ಸತ್ತ ಮೇಲೆ ಕೂಡ ಬದುಕಿರ್ತಾರೆ. ಆದರೆ ಇನ್ಕೆ ಅವರು ಇರ್ತಾರೆ, ಎಲ್ಲವೂ ಇರುತ್ತೆ. ಅವರು ತಮ್ಮನ್ನೂ ಸಹ ನೋಡ್ಕೊಳ್ಳೋದಿಲ್ಲ, ಜಗತ್ತನ್ನು ನೋಡ್ಕೊಳ್ಳೋದಿಲ್ಲ. ಅಂತಹ ವ್ಯಕ್ತಿಗಳು ಬದುಕಿದ್ದಾಗಲೂ ಸತ್ತ ಹಾಗೆ, ಹೋದ್ಮೇಲೆ ಕೂಡ ಸತ್ತ ಹಾಗೆ. ಅವರು ಅಮೆರಿಕದಿಂದ ನಮ್ಮ ಮೈಸೂರು ರಾಜ್ಯಕ್ಕೆ ಬರೆದ ಪತ್ರದಲ್ಲಿದ್ದಂಥ ಮಾತುಗಳಿಗೂ, ಡಿಯರ್ ರಾಜನ್, ಲೈಫ್ ಈಸ್ ವೆರಿ ಶಾರ್ಟ್, ಆಲ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ಹಿ ಓನ್ ರಿಡ್ಯೂಸ್ ಹೂ ವಿಲ್ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಮಾತಿನ ಅಮೆರಿಕ ನಮ್ಮ ಮೈಸೂರು ಮಹಾರಾಜ. ಆ ಮಕ್ಕಳ ಭವಿಷ್ಯ ನೋಡ್ರಿ ಎಂತ ಅದ್ಭುತವಾದ ಮಾತು. ಬಹುಶಃ ಮಕ್ಕಳು ಕೇಳಿಸ್ಕೊಳ್ಬೇಕು. ವಾರಣಾಸಿ ಹೆಸರು ಕೇಳಿದಿರಲ್ಲ, ನೀವೆಲ್ಲ ಕೇಳಿದಿರ ವಾರಣಾಸಿ ಹೆಸರು. ವಾರಣಾಸಿ ಒಳಗೆ ಗೋವಿಂದ ಜೈಸ್ವಾಲ್ ಅಂತೇಳಿ ಒಂದು ಹುಡುಗ ಹುಡ್ತಾನೆ, ಗೋವಿಂದ ಜೈಸ್ವಾಲ್. ಆ ಗೋವಿಂದ ಜೈಸ್ವಾಲ್ ಅನ್ನೋ ಹುಡುಗ SSLC PUC ಮುಗಿಸಿದಾದ್ಮೇಲೆ ಅವನು ಡಿಗ್ರಿ ಕಲ್ತಾನೆ. ಡಿಗ್ರಿ ಮುಗಿಸಿದಾದ್ಮೇಲೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಹುಡ್ತದೆ, ನಾನು IAS ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತ ಕೇಳ್ತಾನೆ. ಗೋವಿಂದ್ ಜೈಸ್ವಾಲ್ ಹೋಗಿ ಅವರ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನಾನು IAS ಪಾಸ್ ಮಾಡಬೇಕು. ಅಪ್ಪನಿಗೆ ಒಂಥರ ಶಾಕ್ ಆಗ್ತದೆ. ಯಾಕೆ ಅಂತಂದ್ರ ಗೋವಿಂದ್ ಜೈಸ್ವಾಲ್ ಅಪ್ಪ ಯಾರೋ ಮಹಾರಾಜ ಆಗಿರೋದಿಲ್ಲ. ಗೋವಿಂದ್ ಜೈಸ್ವಾಲ್ ಅಪ್ಪ ವಾರಣಾಸಿಯ ಬೀದಿಗಳಲ್ಲಿ, ವಾರಣಾಸಿಗೆ ಯಾರು ಪ್ರವಾಸಿಗರು ಬರ್ತಾರಲ್ಲ, ವಾರಣಾಸಿಯ ಬೀದಿಗಳಲ್ಲಿ ಯಾರು ಪ್ರವಾಸಿಗರು ಬರ್ತಾರಲ್ಲ, ಆ ಪ್ರವಾಸಿಗರನ್ನ ಒತ್ತು ಓಡಿಸ್ತಕ್ಕಂತ 3 ಗಾಲಿಯ ಪ್ಯಾಡಲ್ಗಳನ್ನ ಓಡಿಸ್ತಕ್ಕಂತ ಸೈಕಲ್ ಸವಾರ ಆಗಿರ್ತಾನೆ. ಅವರಪ್ಪ ಹೇಳ್ತಾನೆ, ಮಗನೇ ನಿನ್ಗೆ IAS ಮಾಡುವ ಕನಸಿದೆ, ಆದ್ರೆ ಓದಿಸ್ತಕ್ಕಂತ ಶಕ್ತಿ ನನಗಿಲ್ಲ ಅಂತ ಹೇಳ್ತಾನೆ. ಅವಾಗ ಗೋವಿಂದ್ ಜೈಸ್ವಾಲ್ ಹೇಳ್ತಾನೆ, ಮಕ್ಕಳೇ ಕೈ ಮುಗಿದು ಕೇಳ್ತಾನೆ, ನೀವು ಇದನ್ನು ಗಮನಿಸಬೇಕು. ಗೋವಿಂದ್ ಜೈಸ್ವಾಲ್ ಹೇಳ್ತಾರೆ, ಅಪ್ಪ ನನಗೆ ನಿನ್ಗೆ IAS ಕೋಚಿಂಗ್ ಕೊಡಿಸೋ ಶಕ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅದರಿಂದ ಒಂದಿಷ್ಟು ಪುಸ್ತಕವನ್ನ ಖರೀದಿ ಮಾಡಿಕೊಡು, ನಾನು ಅದರಿಂದ ಮನೆಯಲ್ಲೇ ಕೂತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಪ್ಪ ಹುಡುಕ್ತಾನ್ರಿ, ಗಂಟು ಕಟ್ಟಿದ ಚೀಲಗಳನ್ನ ಹುಡುಕ್ತಾನೆ. ಬಹುಶಃ ಅಪ್ಪನ ಹತ್ರ 5,000 ರೂಪಾಯಿ ಇರ್ತದೆ. ಪ್ಯಾಡಲ್ ತುಳಿತ ಪ್ರವಾಸಿಗರನ್ನ ಕರೆದುಕೊಂಡು ಹೋಗ್ತಕ್ಕಂತ ಆ ಜೈಸ್ವಾಲ್ ಅಪ್ಪನ ಹತ್ರ 5,000 ಇರ್ತದೆ. 5,000 ಪುಸ್ತಕಗಳನ್ನ ಖರೀದಿ ಮಾಡಿ ಕೊಡ್ತಾರೆ. ಆಶ್ಚರ್ಯ ಅಂದ್ರೆ ಅದೇ, ಆ ಮಗ ಕಷ್ಟಪಟ್ಟು ಓದಿ IAS ಪಾಸ್ ಮಾಡ್ತಾನಲ್ಲ, ದಟ್ ಇಸ್ ದಿ ಗೋವಿಂದ್ ಜೈಸ್ವಾಲ್. ನೀವು ಫೇಸ್ಬುಕ್ ಅಲ್ಲಿ ತೆಗೆದು ನೋಡ್ಬೋದು. IAS ಪಾಸ್ ಮಾಡಿದ ನಂತರ ವಾರಣಾಸಿಗೆ ಬರ್ತಾನೆ ಅಪ್ಪ. ಆ ಹುಡುಗ ಅದೇ 3 ಗಾಲಿಯ ಪ್ಯಾಡಲ್ ಸೈಕಲ್ ಮೇಲೆ ಆ ಅಪ್ಪನನ್ನ ಅವ್ವನನ್ನ ಕುಂದಿರಿಸಿಕೊಂಡು ಇಡೀ ವಾರಣಾಸಿ ಸುತ್ತು ಹೊಡಿತಾನ. ದಿಸ್ ಇಸ್ ಮೈ ಡ್ಯಾಡ್, ದಿಸ್ ಇಸ್ ಮೈ ಮಮ್ಮಿ ಅಂತೇಳಿ ಚೀರಿ ಹೇಳ್ತಾನಲ್ಲ, ಅದು ಗೋವಿಂದ್ ಜೈಸ್ವಾಲ್ ನ ಲೈಫ್ ಸ್ಟೋರಿ. ನಾನು ಯಾಕೆ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ಮಕ್ಕಳೇ, ಕೈ ಮುಗಿದು ಕೇಳ್ಕೊಳ್ತೇನೆ, ಒಂದು ಕ್ಷಣ ಎಂಜಿನಿಯರ್ ಆಗಿರ್ಬೋದು, ಆದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ, ಈ ಅರ್ಧ ಶ್ಲೋಕವೇ ಸಾಕು ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಲಿಕ್ಕೆ, ಜೀವನವನ್ನು ಸಾರ್ಥಕ ಮಾಡಲಿಕ್ಕೆ. ಗ್ರಂಥದ ಪೂಜ್ಯ ಸ್ವಾಮೀಜಿ ಹೇಳಿದ್ರು, ಶುಭ ಸ್ವಾಮಿಗಳು, ಇವತ್ತು ಸಮಾಜದಲ್ಲಿ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ, ಜ್ಞಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಆದ್ರೆ ಅವರು
ಮನಪೂರ್ವಕವಾಗಿ ಜ್ಞಾನಿಗಳಾಗಿಲ್ಲ ಅಜ್ಞಾನದ ಕೆಲಸವನ್ನ ಮಾಡ್ತಾ ಇದ್ದಾರೆ, ತಾವೂ ಕೇಳ್ತಾ ಇದ್ದಾರೆ, ಸಮಾಜವೂ ಕೂಡ ಕೆಡಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಮಲ್ಲಿಕಾರ್ಜುನರು, ನಾನು ಸುಮಾರು 5-6 ವರ್ಷದಿಂದ ಅವರನ್ನು ನೋಡಿದ್ದೇನೆ. ಅವರು ಒಬ್ಬ ಮಹತ್ವಾಕಾಂಕ್ಷಿಯಾಗಿ ತನ್ನ ವಿರೋಧ ಸಮಾಜಕ್ಕೆ ಕೊಟ್ಟು ಒಂದು ಸೇವೆಯನ್ನು ನೀಡಬೇಕು, ಜನ್ಮವನ್ನು ಸಾರ್ಥಕ ಮಾಡಬೇಕು ಅಂತ ಹಂಬಲವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದ್ ಕಡೆ ಈ ಪಾಪಾಯ ಹೇಳಿದ್ರಲ್ಲ ಆ ಶ್ಲೋಕ ಅವರಿಗೆ ಅರ್ಥವನ್ನು ಕಲ್ಪಿಸಿದೆ. ಮಲ್ಲಿಕಾರ್ಜುನರು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಳ್ಳಿಕ್ಕೆ ಅವರ ಗೌರವಾಧ್ಯಕ್ಷರು ನಮ್ಮ ಜಯರಾಮ್ ದೇಸಾಯಿ ಅವರು ಇನ್ನು ಅನೇಕ ಸಲಹೆಗಳನ್ನು ಕೊಟ್ಟು ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಸಾಧ್ಯ ಆಗಿರುವ ಒಂದು ಸಾಂಸ್ಥಿಕ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜವಾಗ್ಲೂ ಕೂಡ ಸಾರ್ಥಕವಾದ. ಪರಮಪೂಜ್ಯ ನಿರ್ಮಾಣ ಸ್ವಾಮೀಜಿ ಕೂಡ ಹೇಳಿದ್ರು, ಇದು ಇವತ್ತಿಗೆ ಇರಬಾರದು. ಶ್ರೀ ಮಲ್ಲಿಕಾರ್ಜುನ ಟ್ರಸ್ಟ್ ಏನು ಕೆಲಸ ಮಾಡುತ್ತೆ, ವರ್ಷ ಕೂಡ ವಿಭಿನ್ನವಾಗಿ ಜನಸಾಮಾನ್ಯರಿಗೆ ಸೇವೆ ತಲುಪುವ ಹಾಗೆ ಮಾಡಲಿ, ಇನ್ನು ಎತ್ತರಕ್ಕೆ ಅವರು ಬೆಳೆದಿ, ಭಗವಂತ ಒಂದು ಟ್ರಸ್ಟ್ ಇಂದ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನು ಹೆಚ್ಚು ಬೆಳೆಯುವಂತ ಅವಕಾಶ ಮಲ್ಲಿಕಾರ್ಜುನರಿಗೆ ನೀಡಿ ಹೇಳಿ ತೆರಳಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಇತರೆ ಎಲ್ಲ ಸ್ವಾಮೀಜಿಯವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ ಮತ್ತು ಕೇರಪೇಟೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ತಮ್ಮ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಯೋಜನೆ ಮಾಡಿದ್ದಾರೆ. ನಾನು ಮಲ್ಲಿಕಾರ್ಜುನ ಅವರಿಗೆ ಕಳೆದ ಒಂದು 5-6 ವರ್ಷಗಳಿಂದ ನೋಡಿದ್ದೀನಿ. ಅವರಲ್ಲಿ ಒಂದು ವಿಶೇಷವಾದ ಒಂದು ನಾಯಕತ್ವ ಗುಣ ನಾನು ಅವಾಗಲೇ ನೋಡಿದ್ದೆ. ಹಲವಾರು ಕಾರ್ಯಕ್ರಮಗಳನ್ನು ನಾನು ಬೆಂಗಳೂರಿನಲ್ಲಿದ್ದಾಗ ನೋಡ್ತಾ ಇರುವಾಗ ಅವರ ಒಂದು ಲೀಡರ್ಶಿಪ್ ಒಂದು ಕೆಲಸವನ್ನು ಮುಂದಾಳತ್ವವಾಗಿ ತೆಗೆದುಕೊಂಡು ಹೋಗುವ ಒಂದು ಜವಾಬ್ದಾರಿಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅದೇ ರೀತಿ ಅವರ ಇಲಾಖೆಯಲ್ಲಿ ಸಹಿತ, ಆರ್ಟಿಒ ಒಂದು ಇಲಾಖೆಯಲ್ಲಿ ಸಹಿತ ಪದಾಧಿಕಾರಿಯಾಗಿ ವಿವಿಧ ಹುದ್ದೆಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಮತ್ತು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅಂತ ಒಬ್ಬ ಅಧಿಕಾರಿ ಈ ಒಂದು ತಾಲೂಕಿನಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡಬೇಕಂತ ಹೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಒಂದು ಬಹಳ ಉತ್ತಮ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಾಗ ಬಹಳಷ್ಟು ವಿದ್ಯಾರ್ಥಿನಿಯರು ಶೈಕ್ಷಣಿಕ ಒಂದು ವರ್ಷದಲ್ಲಿ ಸಾಧನೆಯನ್ನು ಮಾಡಿ ಇವತ್ತು ಈ ಪೇಟಾದೊಂದಿಗೆ ತಾವೆಲ್ಲ ವೇದಿಕೆಯ ಮುಂದೆ ಗೊತ್ತಿದೆ. ಈ ಪೇಟಾ ಒಂದು ಸಂಸ್ಕೃತಿ ನೋಡಿದಾಗೆ ನಾನು ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಮಹಾರಾಷ್ಟ್ರ ಜಿಲ್ಲೆ ಒಂದು ರಾಜ್ಯದಲ್ಲಿ ಒಂದು ಸಂಸ್ಕೃತಿ ಬಹಳ ನೋಡಲಿಕ್ಕೆ ಕಾಣ್ತದೆ. ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇರಲಿ ಅಥವಾ ಪ್ರತಿಯೊಂದು ಮದುವೆ ಸಮಾರಂಭ ಇರಲಿ, ಈ ಒಂದು ಪೇಟವನ್ನು ಧರಿಸಿ ಆ ಒಂದು ಸಂಭ್ರಮವನ್ನು ಮಾಡುವ ಒಂದು ಕ್ಷಣ ಅಲ್ಲಿ ಇರ್ತದೆ. ಹೀಗಾಗಿ ಇವತ್ತು ತಾವು ಎಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಒಂದು ತಾಲೂಕಿನಲ್ಲಿ ಇದ್ದಾರೆ ಅಂತಂದ್ರೆ ಖುಷಿ ಆಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಮುದಾಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಜನನಿ ಫೌಂಡೇಶನ್ ವತಿಯಿಂದ ಮಕ್ಕಳಿಗಾಗಿ ಪ್ರತಿಭಾ ಕಲರವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾಷೆಯಲ್ಲಿನ ಅತ್ಯಂತ ವಿನೋದದ ಭಾಗವೇ ಶಿಶುಪ್ರಾಸ. ಮಕ್ಕಳ ತೊದಲು ನುಡಿಗಳಿಗೆ ಇದು ಅಡಿಪಾಯ ಹಾಕುತ್ತದೆ. ಶಿಶುಕಾವ್ಯ ಜಗತ್ತಿನ ಜಂಜೀರಗಳನ್ನೆಲ್ಲ ಮರೆಸಿ ಆನಂದದ ಕಡಲಲ್ಲಿ ತೇಲುವಂತೆ ಮಾಡುತ್ತದೆ ಎಂದು ತುಮಕೂರು ಜಿಲ್ಲೆ ಪ್ರಸಿದ್ಧಿ ಕವಯತ್ರಿ ಲತಾಮಣಿ ಎಂಕೆ ತುರುವೇಕೆರೆ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಸನ ವತಿಯಿಂದ ಜನನಿ ಫೌಂಡೇಶನ್ ಚಿಕ್ಕಕೊಂಡಗೋಳ ಹಾಗೂ ಹಾಸನಾಂಬ ಮಹಿಳಾ ಸಂಘ ಹೇಮಾವತಿ ನಗರ ಇವರ ಸಹಕಾರದಲ್ಲಿ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಮುದಾಯ ಭವನದಲ್ಲಿ 10 ವರ್ಷದಿಂದ 16 ವರ್ಷದ ವಯೋಮಾನದ ಮಕ್ಕಳಿಗಾಗಿ ಹಮ್ಮಿಕೊಂಡ ಚಿಣ್ಣರ ಪ್ರತಿಭಾ ಕಲರವ ಕಾರ್ಯಕ್ರಮದಲ್ಲಿ ಕವಿ ಸಮಯ ವಿಷಯದಡಿ ಮಾತನಾಡಿದರು. ದಿನಕರ ದೇಸಾಯಿ, ಪಂಜೆ ಮಂಗೇಶ್ವರಾಯ, ಸಿದ್ದಯ್ಯ ಪುರಾಣಿಕ, ಕುವೆಂಪು ಸೇರಿದಂತೆ ಕನ್ನಡದ ಅನೇಕ ಹಿರಿಯ ಸಾಹಿತಿಗಳು ಮಕ್ಕಳಿಗಾಗಿ ಕಥೆ, ನಾಟಕ, ಕವಿತೆಗಳನ್ನು ಬರೆದಿದ್ದಾರೆ.
ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಹಲವು ವರ್ಷಗಳಿಂದ ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಇಂದಿನ ಶಿಬಿರದಲ್ಲಿ ಹಮ್ಮಿಕೊಂಡಿರುವ ಕವಿ ಸಮಯ ಶಿಶುಗೀತೆ ಕಮ್ಮಟ ಬಹಳ ಔಚಿತ್ಯಪೂರ್ಣವಾಗಿದೆ ಎಂದು ತಿಳಿಸಿದರು. ಇಂದಿನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ವಿಸ್ತಾರ ಅಕಾಡೆಮಿಯ ವೇದಶ್ರೀ ನಿಶಿತ್ ರವರು, ಮೋಜಿನ ಗಣಿತ ಹಾಗೂ ಚಿತ್ರ ಕಲಾವಿದೆ ಬಿಂದು ಎಚ್.ಎಸ್. ರವರು ಮಂಡಲ ಕ್ರಾಫ್ಟ್ ಬಗ್ಗೆ ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್. ಉಪ್ಪಾರ್, ರಾಜ್ಯ ಕೋಶಾಧ್ಯಕ್ಷ ಎಚ್.ಎಸ್. ಬಸವರಾಜ್, ರಾಜ್ಯ ಜಂಟಿ ಕಾರ್ಯದರ್ಶಿ ನಾಗರಾಜ್ ದೊಡ್ಡಮನಿ, ತಾಲೂಕು ಅಧ್ಯಕ್ಷೆ ಕೆ.ಸಿ. ಗೀತಾ, ತಾಲೂಕು ಕಾರ್ಯದರ್ಶಿ ಸಿ.ಎನ್. ನೀಲಾವತಿ, ಜಿಲ್ಲಾ ಮುಖ್ಯ ಆಯುಕ್ತರಾದ ಡಾಕ್ಟರ್ ವೈ.ಎಸ್. ವೀರಭದ್ರಪ್ಪ, ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರಾದ ಎಚ್.ಎಂ. ಪ್ರಿಯಾಂಕಾ, ಜಿಲ್ಲಾ ಖಜಾಂಚಿ ರಮೇಶ್, ಜನನಿ ಫೌಂಡೇಶನ್ ಅಧ್ಯಕ್ಷರಾದ ಭಾನುಮತಿ, ಹಾಸನಾಂಬ ಮಹಿಳಾ ಸಂಘದ ಅಧ್ಯಕ್ಷೆ ಪದ್ಮಾವತಿ ವೆಂಕಟೇಶ್, ಪೋಷಕರಾದ ಚಂದನ ಚನ್ನರಾಯಪಟ್ಟಣ, ಕಾವ್ಯ, ಮಮತಾ, ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರ ಜಾಗೃತಿ ಸಭೆ ನಡೆಯಿತು. ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಮಾರಾಟಗಾರರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸಿ ರೈತನ ಮಿತ್ರನಂತೆ ರೈತ ಸ್ನೇಹಿಯಾಗಿ ಕೆಲಸ ಮಾಡಲು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿ.ಎಸ್. ಅಶೋಕ್ ಮನವಿ ಮಾಡಿದರು. ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳು ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರದ ನಡೆಸಬೇಕು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿ.ಎಸ್. ಅಶೋಕ್ ನಿರ್ದೇಶನ ನೀಡಿದರು. ಆಯಾ ಹವಾಮಾನಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ಹಾಗೂ ಫಲವತ್ತತೆಗೆ ಹೊಂದಿಕೆಯಾಗುವಂತಹ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬೇಸಾಯ ಮಾಡಲು ರೈತ ಬಂಧುಗಳಿಗೆ ಅರಿವಿನ ಜಾಗೃತಿ ಮೂಡಿಸಬೇಕು ಎಂದು ಮಾರಾಟಗಾರರಿಗೆ ಕಿವಿಮಾತು ಹೇಳಿದ ಅವರು, ಉತ್ತಮವಾದ ಗೊಬ್ಬರ ಬಳಸಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ಬಳಸಿ ಕೃಷಿ ಜ್ಞಾನದ ಸಲಹೆ ಸೂಚನೆ ಪಡೆದುಕೊಂಡು ಬೇಸಾಯ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ. ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇರಬೇಕು. ಭೂಮಿ ತಾಯಿಯನ್ನು ನಂಬಿ ಬೇಸಾಯ ಮಾಡಿ, ರೈತರನ್ನು ಭೂತಾಯಿಯೇ ಎಂದು ಕೈಬಿಟ್ಟ ಉದಾಹರಣೆಗಳೇ ಇಲ್ಲ ಎಂದು ಅಶೋಕ್ ಹೇಳಿದರು. ಕೃಷಿ ಇಲಾಖೆಯ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕ ಭಾನುಪ್ರಕಾಶ್, ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳಾದ ಚನ್ನಕೇಶವಮೂರ್ತಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಶೋಕ್ ಸಂತೋಷ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್, ಕೃಷಿ ಅಧಿಕಾರಿ ಶ್ರೀಧರ್ ಸೇರಿದಂತೆ ರಸಗೊಬ್ಬರ ಮಾರಾಟಗಾರ ಪ್ರತಿನಿಧಿಗಳಾದ ಪ್ರಕಾಶ್, ಮಂಜುನಾಥ್ ಸೇರಿದಂತೆ ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘದ ವತಿಯಿಂದ ಕೃಷಿ ಅಧಿಕಾರಿಗಳನ್ನು ಆನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲನೂ ಅವಲಂಬನೆ ಶುರುವಾಗಲಿ. ಇಲಾಖೆಗಳ ಮೇಲೆ ಅವಲಂಬನೆ ಕಡಿಮೆ ಆಗಬೇಕು. ಲೆಸ್ ಗವರ್ನೆನ್ಸ್ ಮೋರ್ ಗವರ್ಮೆಂಟ್ ಅಂತಾರೆ. ಸರ್ಕಾರ ಏನೂ ಮಾಡಬಾರ್ದು, ಇಲಾಖೆಗಳ ಮೂಲಕ ಸೃಷ್ಟಿ ಮಾಡಬೇಕು. ನಿಮ್ಮಂಥವ್ರನ್ನ ನೀವು ಸರಿಯಾಗಿ ಮಾಡ್ತಾ ಇರೋ ಇಲ್ವೋ ನೋಡ್ಕೊಳ್ಬೇಕಷ್ಟೇ ನಾವು, ಹೌದಲ್ವಾ? ಹಾಂ, ನಾವೇ ಮಾರಾಟ ಮಾಡೋದು ಬಿತ್ತನೆ ಬೀಜ, ನಾವೇ ಔಷಧಿ ಮಾರಾಟ ಮಾಡೋದು ಇನ್ನು ಎಷ್ಟು ವರ್ಷ? ಸೊ ಇವೆಲ್ಲ ದೃಷ್ಟಿಕೋನ, ನಾನು ಈ ಪಂಚಾಯತಿ, ನನ್ನ ಪ್ರದೇಶದಲ್ಲಿ ಇಷ್ಟು ಜನ ರೈತರಿದ್ದಾರೆ, ಇಷ್ಟು ಎಕರೆ ಭತ್ತ ಇದೆ, ಇಷ್ಟು ಕಬ್ಬಿದೆ, ಇಷ್ಟು ರಾಗಿ ಇದೆ, ಇಷ್ಟು ತರಕಾರಿ ಇದೆ, ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ನನಗೆ ಮಾತಾಡಿದ್ನಲ್ಲ, ಕೆಆರ್ಪೇಟೆ ತಾಲೂಕಿನಲ್ಲಿ ಎಷ್ಟು, ಪಾಂಡವಪುರ ಸಬ್ ಡಿವಿಷನಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಈ ಥರದ ಒಂದು ಸಣ್ಣ ಕ್ರಿಯಾಯೋಜನೆ ನೀವು ಸಹ ರೂಪಿಸ್ಕೋಬೋದು. ದಯವಿಟ್ಟು ರೂಪಿಸ್ಕೊಳ್ಳಿ. ಆ ರೀತಿ ಅಭಿವೃದ್ಧಿಗೆ ಸಹಕರಿಸಿ. ಅದರ ಮೂಲಕ ನಾನೇನು ಅವಾಗಲೇ ಹೇಳಿದ್ನಲ್ಲ, ಮದುವೆಗೆ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ನಿಮಗೆ ಕೊಡುವಂತ ಆಗಲಿ, ನ್ಯಾಯಕ್ಕೂ ನಿಮ್ಮನ್ನೇ ಕರೆಯುವಂಗಾಗಲಿ. ಈ ಮಧ್ಯ ಆಗಸ್ಟ್ನಲ್ಲಿ ಒಂದು ಸಭೆ ಆಯ್ತದೆ. ಅಷ್ಟರೊಳಗಡೆ ನಾವು 2 ಸಲ ಇಲ್ಲಿ ರಸಗೊಬ್ಬರ ಕಳಸಾಗಣೆಗೆ ಹಿಡಿದ್ವಿ. ಮೊಟ್ಟ ಮೊದಲನೇದು ಕೆಆರ್ಪೇಟೆಲ್ಲೇ ನಮ್ಮದೇ ಅಲ್ವಾ. ಇನ್ನು ಲಾರಿ ಸೊಸೈಟಿಲಿ ನಿಂತಿದೆ, ಪೊಲೀಸ್ ಸ್ಟೇಷನಲ್ಲೇ ಗೊಬ್ಬರ ಮಾರಾಟ ಮಾಡಿ DC ಅಕೌಂಟ್ಗೆ ಹಾಕಿದ್ವಿ. ನಂತರ ನಾಗಮಂಗಲದಲ್ಲಿ. ಸೊ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಈ ಥರ ಆಗ್ತಾ ಇರ್ಬೋದು ಅಂದ್ಕೊಳ್ತಿದ್ವಿ. ಎಲ್ಲಿ ಸೊಸೈಟಿಯಲ್ಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ, ಜಾಸ್ತಿ ಆಗ್ತಾ ಇರೋದು ಈ ಒಣ ಪ್ರದೇಶದಿಂದಲೇ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು. ಈ ಸಹಾಯಧನ ಚೀಲದಲ್ಲಿ 266 ರೂಪಾಯಿ 50 ಪೈಸಾ 45 kg 1 ಬ್ಯಾಗ್ ಯೂರಿಯಾ. ಅದನ್ನು ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ
ಎಷ್ಟಾಗುತ್ತೆ ರೇಟು? 2,500 ರೂಪಾಯಿ ಆಗುತ್ತೆ. ಸೊ ಒಂದು ಲೋಡ್ ಹೋದ್ರೆ ಲಕ್ಷಾಂತರ ರೂಪಾಯಿ ಈ ರೀತಿಯ ವ್ಯವಹಾರ ಆಗ್ತಿತ್ತು. ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಒತ್ತು ಕೊಟ್ವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಸಮೀಪದ ಕಕ್ಕುಂದಕಾಡು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ಶಿಲಾನ್ಯಾಸ ನೆರವೇರಿಸಲಾಯಿತು. ನಾಪೋಕ್ಲು ಸಮೀಪದ ಕಕ್ಕುಂದಕಾಡು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ಶಿಲಾನ್ಯಾಸವನ್ನು ನೆರವೇರಿಸಲಾಯಿತು. ಉಡುಪಿಯ ಸದಾಶಿವ ಉಪಾಧ್ಯಾಯ, ಕಾರ್ಕಳದ ರೋಹಿತ ಹಾಗೂ ಅರ್ಚಕ ಸುಧೀರ್ ಕುಮಾರ್ ಮೂಲ ನಕ್ಷತ್ರ ಸಂಕಷ್ಟ ಚತುರ್ಥಿ ದಿನದಂದು ಪೂಜಾ ವಿಧಿವಿಧಾನಗಳೊಂದಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ವಾಸ್ತು ವಿನ್ಯಾಸಕ್ಕೆ ಅನುಗುಣವಾಗಿ ಜೀರ್ಣೋದ್ಧಾರ ಮಾಡಿ ದೇವರ ಅನುಗ್ರಹ ಪಡೆಯುವ ಉದ್ದೇಶದಿಂದ ಕಕ್ಕುಂದಕಾಡಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕಾರ್ಯತತ್ಪರವಾಗಿದೆ. ತೀರ್ಥರೂಪಿಣಿಯಾದ ಕಾವೇರಿ ನದಿಯು ಹರಿಯುವ ನಾಪೋಕ್ಲು ಸಮೀಪದ ಕಕ್ಕುಂದಕಾಡು ಎಂಬಲ್ಲಿ 25 ವರ್ಷಗಳ ಹಿಂದೆ ಸತ್ಯನಾರಾಯಣ ಪೂಜೆಯೊಂದಿಗೆ ಆರಂಭವಾದ ಈ ಕ್ಷೇತ್ರ ತದನಂತರ ಸಂಕೀರ್ಣವಾದ ಸ್ಥಳದಲ್ಲಿ ವೆಂಕಟೇಶ್ವರ ದೇವರು, ಗಣಪತಿ ಹಾಗೂ ನವಗ್ರಹ ದೇವತೆಗಳ ಆರಾಧನೆ ನಡೆಯುತ್ತಿದೆ. ಈ ದೇವಾಲಯದ ನಿರ್ಮಾಣ ಕಾಲದಲ್ಲಿ ತತ್ಕಾಲಕ್ಕೆ ಬೇಕಾದ ಕನಿಷ್ಠ ಅವಶ್ಯಕತೆ ಯೋಜನೆಯಲ್ಲಿ ಗರ್ಭಗುಡಿ, ತೀರ್ಥಮಂಟಪ, ಗಣಪತಿ ದೇವರ ಗುಡಿ ಇತ್ಯಾದಿಗಳನ್ನು ನಿರ್ವಹಿಸಿದ್ದು, ಇದು ದೇವಾಲಯಗಳ ವಾಸ್ತು ವಿನ್ಯಾಸಕ್ಕೆ ಹೊರತಾಗಿದೆ. ಅಂತೆಯೇ ವಾಸ್ತುತಜ್ಞ ಉಡುಪಿ ಗುಂಡಿಬೈಲು ಸುಬ್ರಹ್ಮಣ್ಯ ಅವಧಾನಿಗಳನ್ನು ಕರೆಸಿ ವಾಸ್ತು ವಿಮರ್ಶೆ ನಡೆಸಲಾಯಿತು. ದೇವಾಲಯ ಶಿಥಿಲಾವಸ್ಥೆಯಲ್ಲಿರುವ ಕಾರಣದಿಂದ ದೇವಾಲಯವನ್ನು ಮೂಲದಿಂದಲೇ ಬದಲಾವಣೆ ಮಾಡಬೇಕೆಂದು ಅವರು ತಿಳಿಸಿದ್ದು, ದೇವಾಲಯದ ಜೀರ್ಣೋದ್ಧಾರ ಸಮಿತಿ ನೀಲಿ ನಕಾಶೆಯನ್ನು ಸಿದ್ಧಪಡಿಸಿ ದೇವಾಲಯದ ಸಮಗ್ರ ಜೀರ್ಣೋದ್ಧಾರಕ್ಕೆ ಸುಮಾರು 2 ಕೋಟಿ ರು ವೆಚ್ಚ ತಗುಲಬಹುದು ಎಂದು ಅಂದಾಜಿಸಿದ್ದಾರೆ. ಶಿಲಾಮಯ ಗರ್ಭಗುಡಿ, ತೀರ್ಥಮಂಟಪ, ತಾಮ್ರದ ಹೊದಿಕೆ, ನೈವೇದ್ಯ ಕೋಣೆ, ಗಣಪತಿ ದೇವರ ಗುಡಿ, ನಾಗದೇವರಿಗೆ ಪೂಜಾ ಸ್ಥಳ, ನವಗ್ರಹ ದೇವತೆಗಳ ಸ್ಥಳ, ನೂತನ ಧ್ವಜಸ್ತಂಭ ಇತ್ಯಾದಿಗಳ ಯೋಜನೆಗಳೊಂದಿಗೆ ಪ್ರಾರಂಭಿಸುವ ಮಹತ್ವ ಕಾರ್ಯಕ್ಕೆ ಜೀರ್ಣೋದ್ಧಾರ ಸಮಿತಿ ಸನ್ನದ್ಧವಾಗಿದ್ದು, ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಂಪಿ ಗೋಪಾಲ್, ಉಪಾಧ್ಯಕ್ಷರಾದ ಟಿವಿ ಭವಾನಿ, ಗೌರವಾಧ್ಯಕ್ಷರಾದ ದೇವಿಪ್ರಸಾದ್, ಕಾರ್ಯದರ್ಶಿ ದಿವ್ಯವಂದಪ್ಪ, ಖಜಾಂಚಿ ಟಿಕೆ ಸೂರ್ಯಕುಮಾರ್, ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯದರ್ಶಿ ಟಿಎನ್ ರಮೇಶ್, ಕಾರ್ಯದರ್ಶಿ ಸಜಿಕುಮಾರ್, ಸಮಿತಿ ಸದಸ್ಯರಾದ ಸೀನಾ, ಮಾಧವ, ಮಂದಪ್ಪ, ಪ್ರಕಾಶ್, ಹಿರಿಯರಾದ ರಾಧಾಕೃಷ್ಣ, ಪುಟ್ಟಣ್ಣ ಹಾಗೂ ಊರಿನ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ರಾಜ್ಯದ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಮಿಂಚಿನ ಸಂಚಲನ ನಡೆಸಿ ಅವ್ಯವಸ್ಥೆಗಳ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದರು. ರಾಜ್ಯದ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಇಂದು ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಲನ ನಡೆಸಿ ಅವ್ಯವಸ್ಥೆಗಳ ಅವಲೋಕನ ನಡೆಸಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿದರು. ಪಟ್ಟಣದಲ್ಲಿ ಶುಚಿತ್ವ ಕಾಪಾಡದ ಹೆಲ್ತ್ ಇನ್ಸ್ಪೆಕ್ಟರ್ ನೀನು ನಾಲಾಯಕ್, ಡಿಪೋ ಮ್ಯಾನೇಜರ್ ನೀನು ಡ್ಯಾಮೇಜರ್, ನಿನ್ನ ಮನೆಯ ಆವರಣವನ್ನು ಹೀಗೆ ಗಬ್ಬಾಗಿ ಇಟ್ಕೋತೀಯ, ನಾಚಿಕೆ ಆಗ್ಬೇಕು, ನಿನ್ನ ಕಾರ್ಯವೈಖರಿಗೆ ಇಂದು ಅಧಿಕಾರಿಗಳನ್ನು ಉಪಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು. ಕ್ಯಾರ್ಪೇಟೆ ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ, ಸಾರ್ವಜನಿಕ ಆಸ್ಪತ್ರೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ, ಸಾರ್ವಜನಿಕ ಶೌಚಾಲಯ, ಪುರಸಭೆ ವ್ಯವಸ್ಥೆ, ವಿವಿಧ ಬಡಾವಣೆಗಳು ಸೇರಿದಂತೆ ಮೀನಿನ ಮಾರುಕಟ್ಟೆಗೆ ಭೇಟಿ ನೀಡಿ ಅಶುಚಿತ್ವ ತಾಂಡವ ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡು ಮುಖ್ಯಾಧಿಕಾರಿ ನಟರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಕ್ಯಾರ್ಪೇಟೆಯಿಂದ ಮೈಸೂರು ನಗರಕ್ಕೆ ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಪ್ರಯಾಣಿಕರು ಸಂಚರಿಸಲು ಇರುವ ಬಸ್ಸುಗಳ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತರ ಗಮನ ಸೆಳೆದು ಬಸ್ ವ್ಯವಸ್ಥೆ ಮಾಡಿಸಿಕೊಡುವಂತೆ ಅವಲತ್ತುಕೊಂಡರು. ಬಸ್ ನಿಲ್ದಾಣದಲ್ಲಿ ಅಶುಚಿತ್ವ ತುಂಬಿ ತುಳುಕುತ್ತಿರುವ ಬಗ್ಗೆ ವಿಭಾಗೀಯ ಸಾರಿಗೆ ಅಧಿಕಾರಿ ರವಿ ಅವರನ್ನು ತರಾಟೆಗೆ ತೆಗೆದುಕೊಂಡರಲ್ಲದೆ ಮೀನಿನ ಮಾರುಕಟ್ಟೆಯ ತ್ಯಾಜ್ಯ ನೀರು ಸೇರಿದಂತೆ ಪಟ್ಟಣದ ಒಳಚರಂಡಿಯ ತ್ಯಾಜ್ಯ ನೀರು ಚನ್ನಪರ ಕಟ್ಟೆಯ ನೀರಿನ ಮೂಲಕ ಹೊಸ ಹೊಳಲ್ಕೆರೆ ಹಾಗೂ ಪಟ್ಟಣದ ದೇವಿರಮ್ಮಿ ಕೆರೆಗೆ ಸೇರುತ್ತಿರುವ ಬಗ್ಗೆ ಪಟ್ಟಣದ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಚೀಫ್ ಆಫೀಸರ್ ನಟರಾಜ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನು ತರಾಟೆಗೆ ತೆಗೆದುಕೊಂಡರಲ್ಲದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಆರೋಗ್ಯ ಮತ್ತು ಚಿಕಿತ್ಸೆಯ ಬಗ್ಗೆ ಕಾಳಜಿ ವಹಿಸದ ವೈದ್ಯರು ಹಾಗೂ ಸ್ವಚ್ಛತೆ ಕಾಪಾಡದ ಸಿಬ್ಬಂದಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಉಪಲೋಕಾಯುಕ್ತ ಬಿ ವೀರಪ್ಪ, ಕ್ಯಾರ್ಪೇಟೆ ಪುರಸಭೆ, ಕ್ಯಾರ್ಪೇಟೆ ಬಸ್ ಡಿಪೋ ಮ್ಯಾನೇಜರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ವಿರುದ್ಧ ಸೋ ಓನ್ ಕೇಸ್ ದಾಖಲಿಸುವುದಾಗಿ ಪತ್ರಕರ್ತರಿಗೆ ತಿಳಿಸಿದರು. ತಮ್ಮ
ಗುಂಡ್ಲುಪೇಟೆ ಪಟ್ಟಣದ ಭೇಟಿಯ ಸಮಯದಲ್ಲಿ ಸಾರ್ವಜನಿಕರು ನೀಡಿದ ದೂರುಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ವಿವರವಾದ ವರದಿಯನ್ನು ಕಳಿಸಿಕೊಡುವಂತೆ ಸ್ಥಳದಲ್ಲಿದ್ದ ತಹಶೀಲ್ದಾರ್ ರಿಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್ ರವರಿಗೆ ನಿಷೇಧನ ತಿಳಿಸಿದರು. ಡಾಕ್ಟರ್ ಅಶೋಕ್ ಅವರಿಗೆ ನಿರ್ದೇಶನ ನೀಡಿದರು. ಲೋಕಾಯುಕ್ತರ ನಗರ ಸಂಚಾರದ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಿಪಿ ಬ್ಯಾಟರಯ್ಯಗೌಡ, ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ್, ಪುರಸಭೆಯ ಚೀಫ್ ಆಫೀಸರ್ ನಟರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಷ್ಮಾ, ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹ ರಾಜ್, ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಗೌಡ, ನವೀನ್, ರಾಜಶ್ವ, ನಿರೀಕ್ಷಕ ಜ್ಞಾನೇಶ್, ಪಟ್ಟಣದ ಆಸರೆ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್.ಬಿ. ಮಂಜುನಾಥ್, ಪತ್ರಕರ್ತರಾದ ಸಯ್ಯದ್, ಖಾಲಿಲ್, ಪ್ರಮೋದ್ ಶೆಟ್ಟಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೆಲ್ಲ ಕ್ಲೀನಾಗಿ ಇಟ್ಕೊಂಡು ನೀರು ಹೋಗುತ್ತದೆ. ನೀರು ವರ್ಷ ಮಾಡ್ತೀರ ಮತ್ತು ಬಸ್ ಸ್ಟ್ಯಾಂಡ್ ಹೊಡಿಯೋದು ಯಾವಾಗ ಹೊಡಿತಾರೆ ರೀ? ನಿಮ್ಮವ್ರುಗಳು ಕಟ್ಕೊಂಡು ಜನ ಸಾಯ್ತಾ ಇರ್ತಾರೆ. ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಅಷ್ಟೇ, ಕೆಲಸ ಆಗಲ್ಲ. ಇದೆಲ್ಲ ಈ ಕ್ಲೀನಾಗಿ ಮಾಡಿದ್ರಲ್ಲ ರೀ. ಏನಾಗಿದೆ ನಿಮಗೆ? ಯಾರು ಕ್ಲೀನ್ ಮಾಡ್ಬೇಕು? ಸ್ನಾನ ಮಾಡ ಕಡಿ ತೆರಿಗೆ ಗುದ್ಲಿ ತರಿಸಿ ನಮ್ಮ ಪ್ರಸಾದ ಅವಶ್ಯಕ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ಜನ ಪಬ್ಲಿಕ್ ಬಂದಿದ್ದಾರೆ, ನಾವು ಜನ ತಗೊಂಡು ಮಾಡ್ತೀವಿ. ಏನು ರೀ ಮಾಡೋಣ ಅಂದರೆ ಕೊಡಿ, ನಾವು ಮಾಡ್ತೀವಿ ಎಲ್ಲ ಸೇರ್ಕೊಂಡು. ನಾಚಿಕೆ ಆಗ್ಬೇಕು ನಿಮಗೆ. ಒಳ್ಳೆ ಕಾಡಿದ್ದಂಗಿದೆ ಇಲ್ಲೇ. ಹಾವು ಗೀವೆಲ್ಲ ಬರ್ಬೋದು ಇವರಲ್ಲಿ. ಒಂದು ಕ್ಲೀನ್ ಮಾಡೋಕ್ಕಾಗಲ್ವಾ? ಬಸ್ ಸ್ಟ್ಯಾಂಡ್ ನೀಟಾಗಿರ್ಬೇಕಲ್ಲ. ನೀವು ಆರಾಮಾಗಿರಿ. ಲೇಡೀಸ್ಗೆ ಫೆಸಿಲಿಟಿ ಮಾಡಿಲ್ಲ. ಜೆಂಟ್ಸ್ಗೆ ನೋಡೋದ್ರಲ್ಲಿ ಯಾವುದೂ ಇಲ್ಲ ಸರ್. ಭಾಳ ನಮ್ಮ ತಾಲೂಕಲ್ಲಿ ವ್ಯವಸ್ಥೆ ಕೆಲವೊಟ್ಟಿಗೆ ಮಾಡಿದ್ವಿ. 1 ಗಂಟೆಗೆ ಬರ್ತಾರೆ ಗಾಡಿಗಳು, ಅಲ್ಲಿವರೆಗೆ ಗಾಡಿಗಳು ಇರೋದಿಲ್ಲ ಸರ್. ಬೆಳಿಗ್ಗೆ ಸಾಯಂಕಾಲ 6 ಗಂಟೆ 5 ಗಂಟೆ ಮೇಲೆ ಪ್ಲಸ್ ಬೆಳಿಗ್ಗೆ ಡ್ಯೂಟಿ ಟೈಮ್ ಏನಿತ್ತು ಆ ಟೈಮಲ್ಲಿ ಮೈಸೂರಿದ್ದಲ್ಲಿ ಗಾಡಿ ತಂದು 9 ಗಂಟೆ ಮೇಲೆ 9 ಮೇಲೆ ಬರ್ತವೆ. ಇಲ್ಲ ಗಾಡಿ ಇಲ್ಲ, ಗಾಡಿಗಳಿಗಲ್ಲ. ಅವು ಚಂದ್ರಪಣ್ಣ ಹಾಕೊಂಡು ಬರ್ತಾವಲ್ಲ, ಸ್ವಲ್ಪ ಲೇಟ್ ಆಗ್ತಾವೆ ಅಷ್ಟೇ. ಅವಾಗ ನೀವು ಇದು ಮಾಡ್ಬೇಕು. ಡಿಪೋ ಗಾಡಿ ಇದೆಯಲ್ವ ಸರ್? ಡಿಪೋ 12 ಗಂಟೆ ಭಾನುವಾರ ಆಯ್ತು ಅಂದ್ರೆ ಸಾಕು. 12 ಗಂಟೆ ಮೇಲೆ ಒಂದು ಬಸ್ ಬರಲ್ಲ. ಮೈಸೂರು ಸೈಡ್ಗೆ ಬಸ್ಸೇ ಇರಲ್ಲ. ತುಂಬಾ ಸಮಸ್ಯೆ ಆಗಿದೆ ಸರ್. ಮೈಸೂರು ಸೈಡ್ ಬಸ್ಸೇ ಬರಲ್ಲ. 2 ಅವರ್ 3 ಅವರ್ಗೆ ಒಂದೊಂದು ಗಾಡಿ ಬರ್ತದೆ. ಅದು ತುಂಬಾ ಹತ್ರ 2 ಬಸ್ ಗಾಡಿ ನಿಂತ್ಕೊಂಡಿರ್ತದೆ. ನಿಮ್ಮ ಹೆಸರು ಪುನೀತ್ ಅಂತ ಸರ್. ನಮ್ಮ ಫೋನ್ ನಂಬರ್ ಹೇಳಿ. 966. ಇದೆಲ್ಲ ಕ್ಲೀನ್ ಮಾಡ್ತೀನಿ. ನೀವು ಫಸ್ಟು ನನಗೆ ರಿಪೋರ್ಟ್ ಕೊಡಿ, ಏನಾಗಿ ನೋಡಿ. ಗಾರ್ಬೇಜ್ ಎಲ್ಲ ಹಾಕಿದೆ, ಎಲ್ಲ ಗಲೀಜು, ಅದು ಹೋಗಲ್ಲ. ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ. ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜರ್ ಆಗಿರಿ. ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಆಗ್ಕೊಂಡು ನಿಮ್ಮ ಮನೆ ಹೆಂಗೆ ಇಟ್ಕೊತೀರಾ? ಆನ್ಸರ್ ಮಾಡ್ಬೇಕು. ನಿಮ್ಮ ಕೈಯಲ್ಲಿ ಆಗುತ್ತೆ ಇಲ್ಲ ಅಷ್ಟು ಹೇಳಿ. ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅದೆಲ್ಲ ಬೇಕಾಗಿಲ್ಲ. ಎಲ್ಲ ಕ್ಲೀನ್ ಮಾಡಿ, ಫಸ್ಟ್ ಕ್ಲೀನ್ ಮಾಡಿ. ನಾವು ಹತ್ರ ಹೋಗೋಕ್ಕಾಗಲ್ಲ. ಅಲ್ಲಿ ಎಲ್ಲಿ ಚರಂಡಿ ನೋಡ್ಬೇಕು ಕಾಣ್ತಾ ಇಲ್ಲ. ಅದು ಡೇ ಬೈ ಡೇ ಮುಚ್ಕೊಂಡು ಬರುತ್ತೆ ಒಳಗಡೆ ನೀರು. ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕೆಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲಲ್ಲ. ನಿಮಗೆ ಇಂಟ್ರೆಸ್ಟ್ ಇಲ್ಲ, ನೀವೇ ಕ್ಲೀನ್ ಇಲ್ಲ. ಇನ್ನು ಚರಂಡಿ ಯಾಕೆ ಕ್ಲೀನ್ ಮಾಡ್ಕೊತೀರಿ? ನಿದ್ದೆ ಎದ್ಬಿಟ್ಟು ಹಂಗೆ ಬಂದಿದ್ದೀರ. ಒಂದು ನೀವು ಡಿಪೋ ಮ್ಯಾನೇಜರು ನೀಟಾಗಿ ಸೇವ್ ಮಾಡ್ಕೊಂಡು ನೀಟಾಗಿ ಬರ್ಬೇಕು ರೀ. ಅಂತ ಮಾಡಬೇಕು. ನೀವೇ ಕ್ಲೀನ್ ಇಲ್ಲ, ಇನ್ನೇನು ಕ್ಲೀನ್ ಮಾಡ್ತೀವಿ. EBBS ಸ್ಪೆಷಾಲಿಟಿ ಅವರು 11ರಿಂದ 5 ಜನ ಇದ್ದೀವಿ. ಕ್ಯಾಶುಯಾಲಿಟಿ ಡಾಕ್ಟರ್ಸ್ ಬೇಕು ಇಂಪಾರ್ಟೆಂಟ್. ಈಗ ನಾನು ಸ್ಪೆಷಲಿಸ್ಟ್, ಬಟ್ ನೈಟ್ ಡ್ಯೂಟಿ ಮಾಡಿದಾಗ ನಾನು ಮಾರ್ನಿಂಗ್ ಸಿಗಲ್ಲ ಪೇಷೆಂಟ್ಗೆ. ಸೊ ವಾರದಲ್ಲಿ 1-2 ದಿನ ಪೇಷೆಂಟ್ ಸಿಕ್ತು ಬಿಟ್ಟು 4 ಜನ ಇರ್ತಾರೆ ಅಷ್ಟೇ. 4 ಜನ ಇರ್ತಾರೆ. ಇರೋ ಒಪ್ಪಿಟ್ಟಿಗೆ ಜನ ಸಾಧ್ಯ ಆಯ್ತು. ಉಪಲೋಕ ಆಗ್ತಾ ಆಗಿದ್ದಾರಲ್ಲ, ಸ್ವಲ್ಪ ಬಸ್ ಸ್ಟ್ಯಾಂಡು ಆಸ್ಪತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ ಮುನ್ಸಿಪಾಲ್ಟಿ ಎಲ್ಲ ನೋಡಿ ಬಂದೆ. ಇದು ಏನೇನೂ ಇಲ್ಲ ಇಲ್ಲಿ. ಆ ಮುನ್ಸಿಪಾಲ್ಟಿದೊಂದು ನೀವು ನೋಡಿದ್ರಿ, ಇಲ್ಲಿಗೆಲ್ಲಾಗಿ ಸ್ಟಾರ್ಟ್ರಿಂಗೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಪಬ್ಲಿಕ್ಕಲ್ಲಿ. ಆ ಗಲೀಜು ನೀರೆಲ್ಲ ಇದೆ, ಕ್ಲೀನ್ ಮಾಡಿಲ್ಲ ಅವರು. ಯಾರಿಗೋ ಒಬ್ಬರ ಮೇಲೆ ಒಬ್ಬರು ಇದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮತ್ತು ಶರ್ಕಿಂಗ್, ಅವ್ನು ಮಾಡಲಿ ಇವ್ನು ಮಾಡಲಿ ಅಂತ ಆ ಥರ ಇದೆ. KSRTC ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ, ಸುಮೋಟೋ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ನಿಮ್ಮ ಮುನ್ಸಿಪಾಲ್ಟಿ ಅದನ್ನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಸ್ಪತ್ರೆನೂ ಐ ಆಮ್ ನಾಟ್ ಹ್ಯಾಪಿ. ಇದು ಕೇಸ್ 3 ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರದ ಕೂಡ್ಮಂಗ್ಳೂರು ಗ್ರಾಮದಲ್ಲಿ 4.50 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡರು ಶಂಕುಸ್ಥಾಪನೆ ನೆರವೇರಿಸಿದರು. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಮುದಾಯ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಮಕ್ಕಳಿಗಾಗಿ ಪ್ರತಿಭಾ ಕಲರವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಳ ಜಾಗೃತಿ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಿಗ್ಮಾ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.